ಮಾಜಿ ಪ್ರಧಾನಿಗಳು ಹಲ್ಕೋಡ್ ಹನುಮಂತಪ್ಪರು ಹೇಳಿದ್ರು, ಕರ್ನಾಟಕದ ಕಿರೀಟ ಅಲ್ಲ, ಭಾರತ ದೇಶದ ಕಿರೀಟ ಅವರು. ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ಇವತ್ತ ನನಗನ್ಸಿದ ಮಟ್ಟಿಗೆ ಬರೀ ಭಾರತ ಅಲ್ಲ, ಇಡೀ ವರ್ಲ್ಡ್ದಲ್ಲಿ 93 ವಯಸ್ಸಲ್ಲಿ ಇವತ್ತಿಗೂ ಪಾರ್ಲಿಮೆಂಟ್ ಮೇಲೆ ಹೋಗಿ ಕರ್ನಾಟಕ ಬಗ್ಗೆದಾಗ, ದೇಶ ಬಗ್ಗೆದಾಗ ಟೇಬಲ್ ತಟ್ಟಂತ ವ್ಯಕ್ತಿ ಯಾರ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಬಂಧುಗಳೇ. ನಾವು ನೋಡಿದೀವಿ, ಯಾರ ಮಾಜಿ ಪ್ರಧಾನಿಗಳು ಟಿವಿದಾಗ ಬಂದ್ರೆ ದವಾಖಾನಿಗೆ ಹೋದ್ರೆ ಬರ್ತಿತ್ತು. ಆದ್ರೆ ನಮ್ಮ ಮಾಜಿ ಪ್ರಧಾನಿಗಳು ಯಾವತ್ತು ಮನೆ ಕುಂತವ್ರಲ್ಲ. ಅವರು ಯಾವಾಗ ಜನರ ಸಂಕಷ್ಟದಲ್ಲಿ ಇರ್ತಾರ ಅವತ್ತೇನದಲ್ಲ ಹೊರಗಡೆ ಬಂದು ಇವತ್ತು 4 ದಿವಸ ಮೊದಲ ಪ್ರಧಾನಿ ಸನ್ಮಾನ್ಯ ಮೋದಿಜಿಯವರಿಗೆ ಗೋದಾವರಿ ನೀರಿನ ಬಗ್ಗೆ ಏನದ ಲೆಟರ್ ಬರ್ದಿ ಅವ್ರ ಗಮನಕ್ಕೆ ತಂದಂತ ವ್ಯಕ್ತಿ ಇದ್ದಾರೆ ಅವರು. ಹಾಗಾಗಿ ಬಂಧುಗಳೇ, ಇವತ್ತ ನಮಗೊಂದು ಖುಷಿ ಏನಂತಂದ್ರೆ, ಇವತ್ತೇನು ಕೇಂದ್ರದಲ್ಲಿ NDA ಸರ್ಕಾರ ಇದೆ, ನಿಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಲ್ಲಿ ಮಂತ್ರಿಗಳಾಗಿದ್ದಾರ. ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಏನು ಬೃಹತ್ ಮತ್ತು ಉಕ್ಕಿನ ಮಂತ್ರಿ ಇದಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಕರಿಯಮ್ಮವರು ಇವತ್ತು ಈ ಜನರ ಮೇಲೆ ಏನು ವಿಶ್ವಾಸ ಇಟ್ಟು ಕರಿಯಮ್ಮವ್ರಿಗೆ ಗೆಲ್ಲಿಸಿ ಇವತ್ತು ನಮ್ಮ ಪಕ್ಷಕ್ಕೆ ಏನು ಶಾಸಕಿಯಾಗಿ ಮಾಡಿದ್ರಿ. ಇವತ್ತು ನಿಮ್ಗೆಲ್ಲ ಧನ್ಯವಾದ ಹೇಳ್ತೀವಿ. ಮುಂದಿನ ದಿನ ಕುಮಾರಣ್ಣ ಬಂದಾಗ ಒಂದು ದೊಡ್ಡ ಬೃಹತ್ ಇಂಡಸ್ಟ್ರಿ ಅನ್ನೋದಲ್ಲ ಈ ಭಾಗಕ್ಕೆ ಕೊಡಂತ ಪ್ರಯತ್ನ ಮಾಡ್ತಾರ ಅಂತೇಳಿ ನಾ ಹೇಳಕ್ ಬಯಸ್ತೀನಿ. ಅದೇ ರೀತಿ ಒಂದು ಖುಷಿ ಆಗುತ್ತೆ, ಇವತ್ತ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಅಂತಿದ್ರು, ಏನಪ್ಪ ಕುಮಾರಸ್ವಾಮಿ ಬರೇ ಬೆಂಗಳೂರು ಅಲ್ಲಿ ಇಲ್ಲಿ ಚನ್ನಪಟ್ಟಣ ರಾಮನಗರ ಅಷ್ಟಕ್ಕೆ. ಆದ್ರೆ ಇವತ್ತು ಕುಮಾರಸ್ವಾಮಿ ಅವರು ಅಲ್ಲಿ ಕೇಂದ್ರದಲ್ಲಿ ಇಡೀ ದೇಶ ನೋಡ್ಕೋತಾ ಇದ್ರೆ, ಇವತ್ತು ನಿಖಿಲ್ ಕುಮಾರಸ್ವಾಮಿ ನಾ ಕರ್ನಾಟಕ ನೋಡ್ಕೋತೀನಿ ಎಂಬ ನಿಟ್ಟಿನಲ್ಲಿ ಹುಮ್ಮಸ್ಸಿನಿಂದ ಹೊರಗಡೆ ಬರ್ತಾ ಇದಾರ. ಇದು ನಮ್ಮ ಪಕ್ಷಕ್ಕೆ ನಿಜಕ್ಕೂ ಒಂದು ಸಂತೋಷ ಸುದ್ದಿ ಅಂತ ಹೇಳಕ್ ಬಯಸ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಅನ್ನೋದಲ್ಲ, ಇವತ್ತು ಜನರ ಪರವಾಗಿ ಸೇವೆ ಸಲ್ಲಿಸೋಣ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.